ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಸ್ಟೋರಿ. ಮುತ್ತಪರೈ ಅವರ ಕಿರಿಯ ಪುತ್ರ ರಿಕಿ ರಾಯ್ಗೆ ನಿನ್ನೆ ತಡರಾತ್ರಿ ಶೂಟೌಟ್ ಆಗುತ್ತೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ನಾನಾ ರೀತಿಯ ಅನುಮಾನ ಇದೆ. ಸೊ ಎಲ್ಲ ಆಂಗಲ್ನಲ್ಲೂ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಜೊತೆಗೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಸ್ಪಾಟಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಜೊತೆಗೆ ಡ್ರೈವರ್ ಸ್ಟೇಟ್ಮೆಂಟ್ ಎಲ್ಲವನ್ನೂ ತಗೊಂಡಿದ್ದಾರೆ. ಫೈರಿಂಗ್ ಸಂಬಂಧ ಹಲವರ ವಿಚಾರಣೆಗೆ ಖಾಕಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಮನೆ ಕೆಲಸದವರು, ಅವ್ರ ಸಿಬ್ಬಂದಿಗಳು, ಅಂಗರಕ್ಷಕರ ವಿಚಾರಣೆ ಆಗುತ್ತೆ. ಯಾವಾಗಲೂ 5 ಜನ ಇರ್ತಾ ಇದ್ರು ಸುತ್ತಮುತ್ತ ಅಂಗರಕ್ಷಕರು. ಅವರ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕಾಗತ್ತೆ. ಆದರೆ ಅವತ್ತಿನ ದಿನ ಅಂದರೆ ಶೂಟೌಟ್ ನಡೀತಲ್ಲ ನೆನೆ ತಡರಾತ್ರಿ, ಒಬ್ಬನೇ ಒಬ್ಬ ಬಾಡಿಗಾರ್ಡ್ ಇದ್ದದ್ದು. ಸೊ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಯಾಕಂದ್ರೆ ಯಾವಾಗಲೂ 5 ಜನ ಇರ್ತಾ ಇದ್ರು ಬಾಡಿಗಾರ್ಡ್ಸು. ಈ ಶೂಟೌಟ್ ಆದ ಸಂದರ್ಭದಲ್ಲಿ ಕೇವಲ ಒಬ್ಬ ಬಾಡಿಗಾರ್ಡ್ ಮಾತ್ರ ಇದ್ದಿದ್ದು. ಯಾಕೆ ಹಾಗೆ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವಿಚಾರಣೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಖಾಕಿ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ರಿಕಿ ರೈ ಅವರ ಕಾರು ಚಾಲಕ ಬಸವರಾಜು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, ರಿಕಿ ರೈ ಅವರು ಗಾಯದ ಒಂದು ನೋವಿನಲ್ಲಿದ್ದಂಥ ಸಂದರ್ಭದಲ್ಲೇ ಅವರು ಯಾರ್ಯಾರ ಮೇಲೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ದಾಖಲಿಸ್ಕೊಳ್ತಾರೆ. ನಿನ್ನೆ ಚಾಲಕ ಬಸವರಾಜ್, ಗನ್ಮ್ಯಾನ್ ರಾಜ್ಪಾಲ್ ಇವರ ವಿಚಾರಣೆ ಆಗಿದೆ. ರಿಕಿ ರೈ ಸ್ನೇಹಿತ ಫರ್ಹಾನ್ ಅವ್ರ ವಿಚಾರಣೆ ಕೂಡ ನಡೆಸಿದ್ದಾರೆ ಪೊಲೀಸರು. ಅವರೆಲ್ಲರನ್ನೂ ಕೂಡ ನಿನ್ನೆ ಬಿಡದಿ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಫೈರಿಂಗ್ ಬಳಿಕ ಸ್ನೇಹಿತನ ಜೊತೆಗೆ ಆಸ್ಪತ್ರೆಗೆ ದಾಖಲಾಗಿದ್ರು ರಿಕಿ ರೈ. ಸೊ ವಿಚಾರಣೆಯನ್ನು ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಬಿಡದಿ ಪೊಲೀಸರು. ಇನ್ನುಳಿದಂತೆ ಘಟನಾ ಸ್ಥಳದ ಟವರ್ ಲೊಕೇಶನ್ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಮ್ ಕಾರ್ಡ್ ಇಲ್ಲದೆ ಇರುವಂಥ ಒಂದು ಕೀಪ್ಯಾಡ್ ಮೊಬೈಲ್ ಸಿಕ್ಕಿತ್ತು. ಮೊಬೈಲ್ CDRಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಟವರ್ ಡಂಪ್ ತೆಗೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಫೈರಿಂಗ್ ಮಾಡಿದ ಶೂಟರ್ಗಳ ಪತ್ತೆ ಮಾಡೋದಕ್ಕೆ ಪೊಲೀಸರು ಬಲೆಯನ್ನು ಬೀಸ್ತಾ ಇರೋದು. ಟವರ್ ಲೊಕೇಶನ್ ಮೇನ್. ಯಾಕೆಂದರೆ ಈ ಶೂಟೌಟ್ ಆದಂತಹ ಒಂದು ಸಮಯದಲ್ಲಿ ಆ ಟವರ್ ಲೊಕೇಶನ್ ಹತ್ರ ಯಾರ್ಯಾರಿಂದ ಯಾರ್ಯಾರು ಕಾಲ್ ಹೋಗಿದೆ, ಆ ಕಾಲ್ ಡೀಟೇಲ್ಸ್ ಮುಖಾಂತರ ನಂಬರನ್ನು ಟ್ರ್ಯಾಕ್ ಮಾಡಿದ್ರೆ ಅವರ ಎಕ್ಸಾಕ್ಟ್ ಲೊಕೇಶನ್ ಆಧರಿಸಿ ಯಾರ್ದು ಆ ನಂಬರು ಅಂಥೇಳಿ, ಜೊತೆಗೆ ಆ ನಂಬರ್ ಈಗೆಲ್ಲಿದೆ ಅಂಥೇಳಿ ಟವರ್ ಲೊಕೇಶನನ್ನು ಟ್ರ್ಯಾಕ್ ಮಾಡ್ತಾರೆ. ಈಗಾಗಲೇ ಬಸವರಾಜು ಡ್ರೈವರ್ ಅವ್ರ ಸ್ಟೇಟ್ಮೆಂಟ್ ಮೂಲಕ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು. ಯಾರ್ಯಾರ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ ನೋಡ್ತಾ ಇದ್ದೀರಿ. ಆರೋಪಿಗಳ ಫೋಟೋಸ್. ರಾಕೇಶ್ ಮಲ್ಲಿ ಅಂತ ಇವ್ರ ಮೇಲೂ ಕೂಡ ಆರೋಪ ಮಾಡಲಾಗಿದೆ, ಬಿಸ್ನೆಸ್ ರೈವಲ್ರಿ ಇರ್ಬೋದು ಅಂತ. ಜೊತೆಗೆ ಇನ್ನೊಂದಿಷ್ಟು ಜನರ ಮೇಲೆ ಆರೋಪಗಳನ್ನು ಮಾಡಲಾಗಿದೆ. ಡ್ರೈವರ್ ಬಸವರಾಜು, ಅದರಲ್ಲಿ ಪ್ರಮುಖ ಅಂತಂದರೆ ಅನುರಾಧ ರೈ, ಮುತ್ತಪರೈ ಅವರ 2ನೇ ಪತ್ನಿ. ಹೀಗೆ ಒಂದು 8 ತಿಂಗಳ ಹಿಂದೆಯಷ್ಟೇ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ ಸಂದರ್ಭದಲ್ಲಿ ಅವರವರೇ ಮಾತಾಡಿಕೊಂಡು ಒಂದು ಇತ್ಯರ್ಥ ಮಾಡ್ಕೊಳ್ತಾರೆ. ಅದೊಂದು ದಿ ಎಂಡ್ ಆಗುತ್ತೆ ಸ್ಟೋರಿ. 2,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗಗಳು, ಜೊತೆಗೆ ಬೆಂಗಳೂರು, ಮೈಸೂರು, ಮಂಗಳೂರು ಸೇರಿದಂತೆ ಹಲವು ಪ್ರಾಪರ್ಟಿಗಳನ್ನು ಹೊಂದಿದ್ರು ಮುತ್ತಪರೈ ಅವರು. ಸೊ ಆಸ್ತಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬದುಕಿರುವಾಗಲೇ ವಿಲ್ಗಳನ್ನು ಡಿವೈಡ್ ಮಾಡಲಾಗಿತ್ತು, ವಿಲ್ಲಿತ್ತು. ಆದರೆ ಹೆಚ್ಚುವರಿ ಆಸ್ತಿ ಬರಬೇಕು, ನನಗೆ ಸಾಕಾಗೋದಿಲ್ಲ ಅಂಥೇಳಿ ಅನುರಾಧ ರೈ ಅವರು ಏನು ಪಿಟಿಷನ್ ಹಾಕಿರ್ತಾರೆ ಅಥವಾ ಏನೊಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ಈ ಸಂಬಂಧ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿರುತ್ತೆ. ಸೊ ಅದು ಆಗಿದ್ದು ಕೇವಲ 8 ತಿಂಗಳ ಹಿಂದೆಯಷ್ಟೇ ಇತ್ಯರ್ಥ ಆಗಿದ್ದು. ಈ ಹಿನ್ನೆಲೆ ಏನಾದರೂ ಇರಬಹುದಾ ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಈ ರಿಕಿ ರೈ ಶೂಟೌಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಸೊ ವಿಚಾರಣೆಯನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ರಿಕಿ ರೈ ಅವರ ಸ್ಟೇಟ್ಮೆಂಟ್ ಬಹಳ ಮುಖ್ಯ. ಎಷ್ಟೊತ್ತಿಗೆ ಬರ್ತಾರೆ ಪೊಲೀಸರು, ಬಿಡದಿ ಪೊಲೀಸರು, ವಿಚಾರಣೆ ಹೆಂಗಾಗುತ್ತೆ ಅಂತ? ಶರತ್, ನಿನ್ನೆ ರಾತ್ರಿ ಆದಂತಹ ಒಂದು ಶೂಟೌಟ್ ಪ್ರಕರಣ ಸಂಬಂಧಪಟ್ಟಂತೆ ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು FIR ದಾಖಲಾಗಿದೆ. ಅದರಲ್ಲಿ 4 ಜನರ ಹೆಸರು ಕೂಡ ಈಗ ಮೆನ್ಷನ್ ಆಗಿರುವಂಥ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಡ್ರೈವರ್ ಆಗಿರುವಂತಹ ಬಸವರಾಜ್ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಇವತ್ತು ರಿಕಿ ರೈ ಅವರಿಂದ ವಿಚಾರಗಳಂದರೆ ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಅಂದರೆ ಎಷ್ಟೊತ್ತಿಗೆ ಬಂದಿದ್ದು, ಹೋಗಿದ್ದು, ಇನ್ಸಿಡೆಂಟ್ ಏನಾಯಿತು ಮತ್ತು ಯಾರ ಅನುಮಾನ ಇದೆಯಾ ಅಂತ ಹೇಳಿ. ಯಾಕಂದರೆ ಬಸವರಾಜ್ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ 4 ಜನರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಹೊಸದಾಗಿ
ಆಗಿ ಇವ್ರಿಗೇನಾದರೂ ಸಸ್ಪೆಕ್ಟ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಪೊಲೀಸರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾರೆ. ಯಾಕಂದರೆ ನಿನ್ನೆ ಅವರು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಮಾತನಾಡುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ 2 ಆಪರೇಷನ್ ಕೂಡ ಸಕ್ಸಸ್ ಆಗಿರುವಂಥದ್ದು. ಹಾಗಾಗಿ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ಕೂಡ ವೈದ್ಯರು ಸೂಚಿಸಿದ ಹಿನ್ನೆಲೆ ಇವತ್ತು ಬಂದು ಅವ್ರ ಸ್ಟೇಟ್ಮೆಂಟನ್ನು ಪಡೆದುಕೊಳ್ತಾರೆ. ಜೊತೆಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದು ಒಂದು ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಸೊ ಈಗಾಗಲೇ ಕೂಡ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮತ್ತು ಒಂದು ಇನ್ಸಿಡೆಂಟ್ ಆದಂತಹ ಒಂದು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಮೊಬೈಲ್ ಟವರ್ ಲೊಕೇಶನ್ ಆಗಿರ್ಬೋದು, CDR ಆಗಿರ್ಬೋದು, ಜೊತೆಗೆ ಅವರ ಮೇಲೆ ಇರುವಂತಹ ಅನುಮಾನ ಯಾರಿಗಿದೆ ಅವರನ್ನ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಕೆಲಸವನ್ನು ಈಗಾಗಲೇ ಪೊಲೀಸರು ಕೂಡ ಮುಂದುವರಿಸಿದ್ದಾರೆ. ಇನ್ನು ರಿಕ್ಕಿ ರೈ ಸ್ನೇಹಿತ ಫರ್ಹಾನ್ ಎನ್ನುವಂತಹ ವ್ಯಕ್ತಿಯನ್ನು ಕೂಡ ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ಹೆಚ್ಚಿನ ಮಾಹಿತಿಯನ್ನು ಕೂಡ ಇದುವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ಯಾಕಂದರೆ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಹಜವಾಗಿ ಕೂಡ ಆರೋಪಿಗಳ ಹೆಸರೇನಾದರೂ ಬಂದರೆ ಅವರು ಎಸ್ಕೇಪ್ ಆಗ್ಬೋದು. ಮತ್ತು ಅವರು ಎಲ್ಲ ಒಂದು ಕಡೆ ತನಿಖೆಗೆ ಸಿಗದೇ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅವರನ್ನು ಗೌಪ್ಯವಾಗಿ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು 4 ಜನ ಆರೋಪಿಗಳ ಹೆಸರು ಕೇಳಿ ಬಂದಿದೆ ಅವರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ವಶಕ್ಕೆ ಕೂಡ ಪಡಿಬೋದು. ಸೊ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಸವರಾಜ್ ಕೊಟ್ಟಿರುವಂಥ ಹೇಳಿಕೆ ಮತ್ತು ಇವತ್ತು ರಿಕ್ಕಿ ರೈ ಏನು ಕೊಡ್ತಾರೆ ಅದರ ಮೇಲೆ ತುಂಬ ಕುತೂಹಲ ಇರುವಂಥದ್ದು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಂದರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೃತ್ಯ ಆಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಅದನ್ನು ಬಿಟ್ಟು ವೈಯಕ್ತಿಕ ವಿಚಾರಕ್ಕೆ ಏನಾದರೂ ಆಗಿದೆಯಾ, ಈಗಾಗಲೇ ರಿಕ್ಕಿ ರೈ ಅವರ ಮೊದಲ ಪತ್ನಿ ಡಿವೋರ್ಸ್ ಆಗಿರುವಂತಹದ್ದು, ಆ ಒಂದು ಫ್ಯಾಮಿಲಿ ಹಿನ್ನೆಲೆಯಲ್ಲಿ ಆದರೂ ಈ ರೀತಿ ಆಗಿದೆಯಾ ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ 500 ಕೋಟಿ ಒಡೆಯಾಗಿರುವಂತಹ ರಿಕ್ಕಿ ರೈ ಬೇರೆ ಬೇರೆ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇದ್ರು. ಬಿಸ್ನೆಸ್ ಆ್ಯಂಗಲ್ನಲ್ಲಿ ಏನಾದರೂ ದ್ವೇಷ ಇತ್ತಾ, ಇವ್ರ ಮೇಲೆ ಏನಾದರೂ ಈ ರೀತಿಯಾದ ಹಲ್ಲೆ ಆಗೋದಕ್ಕೆ ಕಾರಣನ ಅನ್ನೋದು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.